ಇನ್ನು ಮೈಸೂರಿನ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದ ಶಾಸಕ ಹಾಗೂ ಮಾಜಿ ಸಚಿವ GT ದೇವೇಗೌಡರು ಇವತ್ತು ಪಾಪ ಮಗನನ್ನು ನೆನೆದು ಕಣ್ಣೀರು ಹಾಕಿದ್ದಾರೆ. ಇವತ್ತೊಂದು ಅವರ ಪತ್ನಿಗೊಂದು ಸಹಕಾರ ಸೇವಾರತ್ನ ಪ್ರಶಸ್ತಿ ನೀಡೋ ಸಮಾರಂಭ ಇತ್ತು. ನನ್ನ ಕುಟುಂಬದವರು ಎಲ್ಲರೂ ಬಂದಿದ್ದಾರೆ, ನನ್ನ ಮಗ ಮಾತ್ರ ಬಂದಿಲ್ಲ ಅಂತ ವೇದಿಕೆ ಮೇಲೆ ಗಳಗಳಗಳ ಅಂತ ಹತ್ತುಬಿಟ್ಟಿದ್ದಾರೆ. ಆಗಲಿ, ಅವ್ರ ಹತ್ತಿರದ ಕುಟುಂಬದ ಗಲಾಟೆ ಏನೋ ಒಳಗಡೆ ಅವ್ರಿಗೆ ಅಪ್ಪ ಮಗಂದು ಇರ್ಬೋದು. ಮಗ ನನ್ನ ಪ್ರಕಾರ ನೀನು ಏನಪ್ಪ, ನೀನು ಭಾಳ ದೊಡ್ಡ ಮನುಷ್ಯ ಆಗಿ ನೀನು ಹುಟ್ಟಿಲ್ಲ, ನಿಮ್ಮ ಅಪ್ಪನಿಂದಾನೇ ನೀನು ದೊಡ್ಡ ಮನುಷ್ಯ ಆಗಿರೋದು. ನಿಜ. ಸ್ಟಿಲ್ ಡಿಸ್ಪ್ಯೂಟ್ ಇರ್ಬೋದು ತಂದೆ ತಾಯಿಗೆ. ರಾಜಕಾರಣದಲ್ಲಿ ಇದ್ದವ್ರ ಕುಟುಂಬಗಳಲ್ಲಿ ಇದೇನು ಹೊಸದಲ್ಲ. ಎಷ್ಟೋ ವಿರೋಧ ಪ್ರತಿ ಎದುರು ಪಕ್ಷಗಳಲ್ಲಿ ಬಡದಾಡಿರೋದಿದೆ. ನಮ್ಮ ಕಣ್ಣು ಮುಂದೆನೇ ಈಗಲೂ ಇದೆ. ಮಂತ್ರಿ ಆಗಿದ್ದವರು, ಮಂತ್ರಿ ಆಗದಿದ್ದವರು, ಆ ಪಕ್ಷದಲ್ಲಿ ಅಣ್ಣ ಗೆದ್ದಿದ್ದು, ಈ ಪಕ್ಷದಲ್ಲಿ ತಮ್ಮ ಗೆದ್ದಿದ್ದು, ಅಣ್ಣನ್ನೇ ತಮ್ಮ ಸೋಲಿಸಿದ್ದು, ತಮ್ಮನ್ನೇ ಅಣ್ಣ ಸೋಲಿಸಿದ್ದು, ಇವೆಲ್ಲ ನಾವು ನೋಡಿದ್ದೀವಿ. ಆದರೆ ಇದೆಲ್ಲವನ್ನು ಮೀರಿದ ಒಂದು ಸಂಬಂಧ ಇದೆ. DK ಶಿವಕುಮಾರ್ ದೇವೇಗೌಡರ ಮನೆಗೆ ಹೋಗಿ ಬರ್ಬೋದು ಅನ್ನೋದಾದರೆ, ನಿಜ. ಹರೀಶ್ ನಿಮ್ಮ ತಂದೆನ ಹೋಗ್ಬಿಟ್ಟು ನಮಸ್ಕಾರ ಚೆನ್ನಾಗಿದೆಯಾ ಅಂತ ಹೇಳಿ ಬಂದುಬಿಟ್ರೆ ಎಲ್ಲಾದ್ರಲ್ಲೂ ಹೊಂದಾಣಿಕೆ ಮಾಡ್ಕೋಬೇಕು ಅಂತ ಏನು ರೂಲ್ ಇಲ್ಲ. ಅಷ್ಟೇ, ತಂದೆ ಮಗನ ಸಂಬಂಧ ಅಷ್ಟೇ. ಅದನ್ನ ಅಲ್ಲಿಗೆ ಇಟ್ಕೊಳ್ಳೋದು ಬೇರೆದಪ್ಪ. ನಿಜ. ಏನಪ್ಪ ಪರ್ಮನೆಂಟಾಗಿ ಇಲ್ಲೇ ಗೂಟ ಹೊಡ್ಕೊಂಡು ಬಿದ್ದಿರೋರ ಥರ ಜಗಳ ಆಡ್ಕತ್ತೀರಿ. ಕಾಂಗ್ರೆಸ್ನ ವಿಧಾನ ಪರಿಷತ್ ಸದಸ್ಯ ನಜೀರ್ ಅಹಮದ್ ಆರ್ಥಿಕ ದಿವಾಳಿ ಅಂತ ರಾಷ್ಟ್ರೀಯ ಕಂಪನಿ ಕಾನೂನು ನ್ಯಾಯಮಂಡಳಿ ಬೆಂಗಳೂರು ಪೀಠ ಘೋಷಣೆ ಮಾಡಿಬಿಟ್ಟಿದೆ. ಈ ಬೆಳವಣಿಗೆಯಿಂದ ನಜೀರ್ ಅಹಮದ್ ವಿಧಾನ ಪರಿಷತ್ ಸದಸ್ಯ ಅನರ್ಹವಾಗುವ ಆತಂಕ ಕೂಡ ಎದುರಾಗಿದೆ. ಇವರು ನಿರ್ದೇಶಕರಾಗಿದ್ದ MS ಕಾಟ್ಸ್ ಗಾರ್ಮೆಂಟ್ ಲಿಮಿಟೆಡ್ ಕಂಪನಿಯ ಸಾಲಗಳಿಗೆ 3 ಪರ್ಸನಲ್ ಗ್ಯಾರಂಟಿದಾರರಾಗಿದ್ದರು. ಇವರು ಹೆಂಡತಿ ಮತ್ತು ಮಗ. ಈ ಎಲ್ಲರೂ ಕೂಡ ಈ ರೀತಿಯಾಗಿ ದಿವಾಳಿಗಳು ಅಂತ ಘೋಷಣೆಯನ್ನು ಮಾಡಿ, ಸಾಲ ಕಟ್ಟಿಲ್ಲ ದಿವಾಳಿ ಆಗಿರ್ತಾರೆ. ಇದ್ರ ಚಾಲೆಂಜ್ ಮಾಡಬೇಕು. ಇದು ದಿವಾಳಿ ಆದರೆ ದಿವಾಳಿ ಆದವ್ರು ಓಟ್ ಹಾಕಂಗಿಲ್ವಾ ಅಂತ. ಈ ದಿವಾಳಿ ಅಂತಂದರೆ ಪಾಪರ್ ಚೀಟಿ ಅಂತಾರಲ್ಲ, ಆ ಥರನ ಸರ್? ಅದೇನು ಇನ್ನೇನು ಪಾಪರ್ರೆ. ಹಾಗಾದರೆ ಈಗ ಲೋನ್ ಎಲ್ಲ ಮಾಫಿನಾ? ಅದೇ ಪಾಪರ್ ಆದರೆ ಎಲ್ಲ ಕಳ್ಕೋಬೇಕು, ಓಟ್ ಹಾಕಂಗಿಲ್ಲ, ಈ ಯಾವುದೇ ಜನಪ್ರತಿನಿಧಿಗಳಾಗಂಗಿಲ್ಲ, ಓಟೆ ಹಾಕಕ್ಕಾಗ್ದಿದ್ಮೇಲೆ ಹೆಂಗಾಗತ್ತೆ? ಹೌದು, ಹಾಗಿರುತ್ತೆ. ಇಲ್ದ್ರೆ ಕಾಸು ಕಟ್ಟಬೇಕು ಬಾಯಿ ಮುಚ್ಕೊಂಡು. ಹಾಗೆ.